ಸ್ನೇಹಿತರೆ ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡೋದ್ರ ಉದ್ದೇಶ ಕನ್ನಡದ ಸಾಹಿತಿ ಡಾಕ್ಟರ್ ಮೋಗಳಿ ಗಣೇಶ್ ಸರ್ ಅವರು ತೀರ್ಕೊಂಡಿದ್ದಾರೆ. ಅದಕ್ಕೆ ಕನ್ನಡದ ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ವಿಶೇಷವಾಗಿ ಮೋಗಳಿ ಗಣೇಶ್ ಸರ್ ಅವರು ನನ್ನ 2002ರಲ್ಲಿ ಕನ್ನಡ ಯೂನಿವರ್ಸಿಟಿ ಹಂಪಿಯಲ್ಲಿ ಜಾನಪದ ಡಿಪಾರ್ಟ್ಮೆಂಟಲ್ಲಿ ಅವರು ಮಾಸ್ಟರ್ ಆಗಿದ್ದರು. ನಾನು ಒಂದು ಜಾನಪದ ಹಾಡುಗಳ ತರಬೇತಿಯನ್ನು ಅದೇ ಹುಡುಗರಿಗೆ ಕೊಡಲಿಕ್ಕೆ ಸೀನಿಯರ್ ಬೇರೊಬ್ಬರು ಕಲಾವಿದರ ಜೊತೆ ಸಹ ಕಲಾವಿದನಾಗಿ ಹೋಗಿದ್ದೆ. ಆವಾಗ ನನಗೆ ಮುಖತವಾಗಿ ಪರಿಚಯ ಆಗಿದ್ದು. ಅದಕ್ಕೂ ಮೊದಲೇ ಒಂದು 2-3 ವರ್ಷ ಮೊದಲೇ ಅವ್ರದ್ದು ಬುಗುರಿ ಕಥಾ ಸಂಕಲನವನ್ನು ನಾನು ಓದಿದ್ದೆ, ಎಲ್ಲ ಕಥೆಗಳನ್ನು. ಆಮೇಲೆ ಪತ್ರಿಕೆಯಲ್ಲಿ ಬರ್ತಕ್ಕಂಥವರು ಕೆಲವೊಂದು ಕಥೆಗಳನ್ನು ಕೂಡ ಓದಿದ್ದೆ. ಆಮೇಲೆ ಯೂನಿವರ್ಸಿಟಿಗೆ ಹೋದ್ಮೇಲೆ ಅವರು ನಂಗೆ ಪರಿಚಯ ಆಯಿತು. ಅವ್ರ ಬಗ್ಗೆ ನಾವು ನೀನಾಸಂನಲ್ಲಿರುವಾಗ ನಮ್ಮ ಸ್ನೇಹಿತರೆಲ್ಲ ಇಲ್ಲ ಅವರು ಒಳ್ಳೆ ಸಾಹಿತಿ, ಒಳ್ಳೆ ಕಥೆಗಾರ ಅಂತ ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಾ ಇರೋದು ಸ್ವಲ್ಪ ಇತ್ತು. ಆಮೇಲೆ ನನಗೆ ಅವ್ರದ್ದು ರೀಸೆಂಟಾಗಿ ಒಂದು ಬುಕ್ ಪ್ರಿಂಟ್ ಆಗಿತ್ತು. ಯಾವುದು ಕಥೆಗಳಲ್ಲದೆ ಬೇರೆ ಗದ್ಯ ಟೈಪು ಒಂದು ಸಂಸ್ಕೃತಿ ಚಿಂತನೆ ಆ ಥರದ್ದು ಒಂದು ಪುಸ್ತಕ. ಅದರ ಹೆಸರು ಜಾಗತೀಕರಣ ಮತ್ತು ದಲಿತರು ಅಂಥೇಳಿ. ಆ ಪುಸ್ತಕ ನನಗೆ ಗಿಫ್ಟ್ ಕೊಟ್ಟರು ಗಣೇಶ್ ಸರ್ ಅವರು ಅಲ್ಲೇ ಯೂನಿವರ್ಸಿಟಿಲಿ. ನಾನು ಅದು 200-300 ಪೇಜಿನ ಬುಕ್ಕು. ಒಂದು 2 ದಿವಸದಲ್ಲಿ ಹಗಲು ರಾತ್ರಿ ಆ ಪುಸ್ತಕ ಓದಿ ಮುಗಿಸಿದೆ ನಾನು. ಆ ಪುಸ್ತಕ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಕನ್ನಡದಲ್ಲಿ ನಾವು ಸಿದ್ಧಲಿಂಗಯ್ಯನವ್ರನ್ನ, ದೇವನೂರು ಮಹಾದೇವರನ್ನ, ಹಲವಾರು ಲೇಖಕರು ನಾವು ಬಂಡಾಯ ಅಥವಾ ದಲಿತ ಅಂತ ಏನೋ ಒಂದು ಇದು ಇದೆ, ಪಂಥ ಇದೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ. ಆ ಥರದ್ದು ಲೇಖಕರದ್ದು ಸಾಹಿತ್ಯ ನಾನು ಓದಿದ್ದೆ. ಆದರೆ ಗಣೇಶ್ ಸರ್ ಅವ್ರದ್ದು ಇದು ಪುಸ್ತಕ ಓದಿ ಆಮೇಲೆ ಆ ಬುಕ್ಕನ್ನು ಓದಿದ ಮೇಲೆ ಒಂಥರ ಬೇರೆ ಥರದ ಅನುಭವ ಆಯಿತು. ಆ ಪುಸ್ತಕದಲ್ಲಿ ಬರ್ತಕ್ಕಂಥ ಘಟನೆ ಒಂದು ಕಥೆಯನ್ನು ಮೆಟಫರ್ ಆಗಿ ಜಾಗತೀಕರಣ ಮತ್ತು ದಲಿತರು ಅಂತಕ್ಕಂಥ ಪುಸ್ತಕಕ್ಕೆ ಒಂದು ಕತೆ ಹಾಕಿದ್ರು. ಅವರು ಅದರಲ್ಲಿ ಪ್ರಾರಂಭದಲ್ಲೇ ಇತ್ತು ಕತೆ. ಒಂದು ಸಾರಿ ಹೇಳ್ಬಿಡ್ತೀನಿ. ಕತೆ ಏನಂದರೆ, ಒಂದು ಹುಲಿ ಇರ್ತದೆ ಅಲ್ಲಿ. ಆ ಹುಲಿ ಒಂದು ಕಾಡಿಗೆ ಒಂದು ದೊಡ್ಡ ರಾಜ ಅಲ್ಲ, ಅದು ಕಾಡಿನ ರಾಜ ಹುಲಿ. ಹಾಗೆ ಸುಮಾರು ಇಲಿಗಳು ಇರ್ತಾವಲ್ಲಿ. ಆ ಹುಲಿ ಒಂದು ಸಿಸ್ಟಮ್ ಏನು ಮಾಡಿರ್ತದೆ, ನೋಡಪ್ಪ, ದಿನ ನಂದು ಊಟದ ಸಮಯಕ್ಕೆ ನೀವು ಇಲಿಗಳೇನಿದ್ರಿ ಬೆಳಗಿನ ಊಟದ ಸಮಯಕ್ಕೆ, ಮಧ್ಯಾಹ್ನ ಊಟದ ಸಮಯಕ್ಕೆ, ಸಂಜೆ ಊಟದ ಸಮಯಕ್ಕೆ ಒಬ್ಬೊಬ್ಬರಾಗಿ ಬರಬೇಕು, ಒಬ್ಬೊಬ್ಬರನ್ನ ತಿಂತೀನಿ. ಉಳಿದವರು ಏನಿದೆ ಯಾರು ಮೊದಲು ಬರಬೇಕು, ಯಾರು ಆಮೇಲೆ ಬರಬೇಕು ಅಂತ ನೀವೇ ನಿರ್ಧಾರ ಮಾಡಿಕೊಡ್ರಿ. ನೀವು ಬಂದ ಮೇಲೆ ನಾನು ಊಟ ಮುಗಿದ ಮೇಲೆ ನಾನು ಕೆಲಸಕ್ಕೆ ಹೋಗ್ತೀನಿ, ನಾನು ಮಲ್ಕೊಂಡ್ಬಿಡ್ತೀನಿ. ಮತ್ತು 2ನೇ ದಿವಸ 3ನೇ ದಿವಸ ಯಾರ್ದು ಸರದಿ ಇರ್ತದೆ ಅದ್ರ ಪ್ರಕಾರ ಬರಬೇಕು. ಅದು ಯಾರು ಮೊದಲು ಯಾರು ನಂತರ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಆಗ ಇಲಿಗಳೆಲ್ಲ ಒಂಥರ ಮೀಟಿಂಗ್ ಮಾಡಿಕೊಂಡು, ಇಲ್ಲಪ್ಪ ಹುಲಿರಾಜ ಹಿಂಗೆ ಹೇಳಿದಾನ, ಈಗ ನಾವು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಿ, ಆವಾಗ ಎಲ್ಲ ಇಲಿಗಳು ಇಲ್ಲ ಒಂದು ಕೆಲಸ ಮಾಡೋಣ, ಹಿಂಗಾದರೆ ಕಷ್ಟ ಆಗುತ್ತೆ. ಒಬ್ಬರು ಒಂದಿನ ನೀನು ಹೋಗು, ಇನ್ನೊಂದು ದಿನ ನಾನು ಹೋಗ್ತೀನಿ, ಮತ್ತೊಂದು ದಿನ ಅವನು ಹೋಗ್ತಾನೆ ಅಂಥೇಳಿ ಒಂದು ಸರದಿ ಪ್ರಕಾರ ಹುಲಿ ಊಟಕ್ಕೆ ಏನೇನು ವ್ಯವಸ್ಥೆ ಬೇಕು ಅದು ಇಲಿಗಳು ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತವೆ. ಆಮೇಲೆ ಕೊನೆಗೆ ಇಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋದಂಗೆ ಇಲಿಗಳಿಗೆ ಮತ್ತೆ ಏನಪ್ಪ ನಮ್ಮ ಜೀವನ ಹಿಂಗಾಯಿತು ಅಂಥೇಳಿ ಮತ್ತೊಂದು ಸರಿ ಸಭೆ ಸೇರಿ ಹೆಂಗೆ ಮಾಡೋದು ಅಂದರೆ, ಈಗ ಒಂದು ಕೆಲಸ ಮಾಡೋಣ, ಹಿಂಗಾದರೆ ನಾವು ಉಳಿಯೋದಿಲ್ಲ. ಹುಲಿಯನ್ನು ನಾವು ಸೋಲಿಸಿದ್ರೆ ನಾವು ಗೆಲ್ತೀವಿ, ನಮಗೆ ಒಂದು ಅಸ್ತಿತ್ವ ಇರ್ತದೆ. ಇಲ್ಲಾಂದರೆ ನಾವು ಹುಲಿ ಹೊಟ್ಟೆ ಒಳಗೆ ಸೇರ್ಕೋಬೇಕಾಗ್ತದೆ. ಅದಕ್ಕೆ ಒಂದು ತಂತ್ರವನ್ನು ಇಲಿಗಳು ಮಾಡ್ತವೆ. ಏನು ಅಂದರೆ, ಎಲ್ಲ ಇಲಿಗಳದ್ದು ಶಕ್ತಿ ಕಡಿಮೆ. ಹುಲಿ ಬರುವಾಗ ಅಥವಾ ಅದು ನಮ್ಮನ್ನು ತಿನ್ನಕ್ಕೆ ಬರುವಾಗ ಅದು ಕೂತ್ಕೊಳ್ಳೋಕೆ ಒಂದು ಜಾಗ ಇರ್ತದೆ. ಅಲ್ಲಿ ಅದು ಕೂತಾಗ ನಾವೆಲ್ಲರೂ ಏನು ಮಾಡಬೇಕು, ಆ ಜಾಗದೊಳಗೆ ಎಲ್ಲರೂ ನಮ್ಮ ಇಲಿಗಳು ನಮ್ಮದು ಏನು ಟ್ರೆಡಿಷ್ನಲ್ ಆಗಿರ್ತಕ್ಕಂಥ ಒಂದು ತಂತ್ರಗಾರಿಕೆ, ನೆಲ ಕೆದರಿ ಒಳಗಡೆ ಭೂಮಿಯಲ್ಲಿ ಅಡ್ಕೊಳ್ಳೋದು, ಧಾನ್ಯಗಳನ್ನು ತಿನ್ನೋದು, ಹುಳುಗಳನ್ನು ತಿನ್ನೋದು ಅದ್ರದ್ದು ಕೆಲಸನೇ ಅದು. ಹಾಗೆ ಸುರಂಗವನ್ನು ಕೊರೆದು ಇಡೀ ಅದು ಹುಲಿ ಓಡಾಡ್ತಕ್ಕಂಥ ಒಂದು ಜಾಗದಲ್ಲಿ ಎಷ್ಟು ಅದು ಬಂದು ದಿನ ಅಲ್ಲಿ ಕೂರ್ಕೋತಾ ಇತ್ತು. ಆ ಇಡೀ ಜಾಗದಲ್ಲಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಸುರಂಗವನ್ನು ಕೊರೆದು
ಭೂಮಿಯ ಮೇಲೆ ಇಲಿ ಓಡಾಡ್ತದೆ. ಭೂಮಿ ಸುರಂಗದೊಳಗೆ ಅದು ಓಡಾಡೋಕ್ಕಾಗಲ್ಲ. ಇಲಿಗಳಿಗೆ ಭೂಮಿ ಮೇಲಿದ್ದರೆ ಅದು ಹಿಡಿದು ಕೊಂದು ತಿಂದು ಬಿಡ್ತದೆ. ಸುರಂಗದೊಳಗೆ ಇಲಿ ಹೋಗೋಕ್ಕೆ ಆಗೋದಿಲ್ಲ. ಹಂಗೆ ಸುಮಾರು ಸುರಂಗಗಳನ್ನು ಮಾಡಿಕೊಂಡು ಒಳಗಿಂದೊಳಗೆ ಅಲ್ಲಿ ಅವಿತುಕೊಳ್ಳಿಕ್ಕೆ ಜಾಗವನ್ನು ಮಾಡಿಕೊಂಡು ಸ್ವಲ್ಪ ಆಳದಲ್ಲಿ ಆ ಹುಲಿ ಬಂದಾಗ ಎಲ್ಲರೂ ಏನಂದರೆ ಇಲಿ ಯಾವ ಸುರಂಗದಲ್ಲಿ ಅದು ತನ್ನ ಉಗುರುಗಳಿಂದ ಕೆದರಿ ಇಲಿಗಳನ್ನು ತಿನ್ಲಿಕ್ಕೆ ಪ್ರಯತ್ನ ಮಾಡ್ತದೆ, ಹಿಂದಿಂದ ಬಂದು ಎಲ್ಲರೂ ಅದರ ಮೇಲೆ ದಾಳಿ ಮಾಡೋದು. ಅದು ತಿರುಗಿ ದಾಳಿ ಮಾಡುವಾಗ ಮತ್ತೆ ಸುರಂಗದೊಳಗೆ ಹೋಗಿ ಈಚೆ ಕಡೆಯಿಂದ ಬಂದು ದಾಳಿ ಮಾಡ್ತಕ್ಕಂಥ ಒಂದು ತಂತ್ರಗಾರಿಕೆ ಮಾಡಿಕೊಳ್ತದೆ. ಅಂದರೆ ಈ ಕಥೆಯನ್ನು ಮೋಗಳಿ ಗಣೇಶ್ ಸರ್ ಅವರ ಅಜ್ಜ ಅವರಿಗೆ ಹೇಳಿದ್ರಂತೆ. ಅದು ಒಂದು ಜಾನಪದ ಕಥೆ ಇರಬಹುದು. ಮೋಗಳಿ ಗಣೇಶ್ ಸರ್ದು ಒಂದೇನು ಸ್ಪೆಷಾಲಿಟಿ ಅಂದರೆ ಒಂದು ಜಾನಪದ MA ಗಂಗೋತ್ರಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಅವ್ರು ಮಾಡಿದ್ದು, ಇನ್ನೊಂದು ಅರ್ಥಶಾಸ್ತ್ರವನ್ನು ಅದರಲ್ಲಿ ಕೂಡ MA ಮಾಡಿದರು. ಎರಡು PG ಕೋರ್ಸ್ ಅವ್ರದ್ದು. ಅವರು ಮೇಸ್ಟ್ರಾಗಿದ್ದು ಜಾನಪದ ಡಿಪಾರ್ಟ್ಮೆಂಟ್ಗೆ. ಮತ್ತು ಆಸಕ್ತಿಯಿಂದ ಕನ್ನಡ ಕಥೆ, ಸಾಹಿತ್ಯ, ಸಂಸ್ಕೃತಿ ಚಿಂತನೆಗಳನ್ನು ಅವ್ರು ಬರಿತಾ ಇದ್ದಿದ್ದು. ಅವ್ರದ್ದು ಪ್ರವೃತ್ತಿ ಈ ಥರ ಅವ್ರದ್ದು ವಿಶಿಷ್ಟ ಒಂದು ವ್ಯಕ್ತಿತ್ವ. ಆ ಕಥೆಯವರು ಅವ್ರ ಅಜ್ಜ ಅವ್ರಿಗೆ ಹೇಳಿದ್ರಂತೆ ಏನಂದರೆ, ಇವತ್ತು ಹುಲಿ ಬಂದಾಗ ಹಿಂಗೆ ಮಾಡೋಣ ಅಂತ ಮೀಟಿಂಗ್ ಮಾಡಿಕೊಂಡು ಎಲ್ಲರೂ ಸುರಂಗ ಕೊಡ್ತು ಇಲಿಗಳು. ಆಯ್ತಪ್ಪ, ಯಾರು ತಿನ್ನೋಕ್ಕೆ ಇವತ್ತಿನ ಊಟಕ್ಕೆ ಯಾರು ಬರ್ತೀರಿ ಅಂತ ಇಲಿ ಬಂದಲ್ಲಿ ಕೂತಾಗ ಯಾರು ಇಲಿ ಅಂದರೆ ನಾನು ಬರ್ತೀನಿ ಅಂತ ಎದುರನ್ನ ಒಂದು ಇಲಿ ಹೇಳುವಾಗಲೇ ಹಿಂದಿಂದ ಸುಮಾರು ಇಲಿಗಳು ಬಂದು ಅದಕ್ಕೆ ಅಟ್ಯಾಕ್ ಮಾಡೋದು. ಅಟ್ಯಾಕ್ ಮಾಡಿದ ಮೇಲೆ ಕಚ 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 ಕಚ್ಚೋದು. ಅದು ತಿರುಗಿ ಅಟ್ಯಾಕ್ ಮಾಡೋಕ್ಕೆ ಹೋದರೆ ಸುರಂಗದೊಳಗೆ ಹಾಸಿ ಹೋಗಿ ಹತ್ಕೊಳ್ಳೋದು. ಅದು ಅಲ್ಲಿ ಉಗುರುಗಳಿಂದ ಕೆದರಕ್ಕೆ ಹೋದರೆ ಹಿಂದಿಂದ ಮತ್ತೊಂದಷ್ಟು ಇಲಿಗಳು ಬಂದು ಮತ್ತೆ ಅದ್ರ ಮೇಲೆ ದಾಳಿ ಮಾಡೋದು. ಹೀಗೆ ಮಾಡಿ 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 ಇಲಿ ಮೈಯಲ್ಲಿ ರಕ್ತ ಆಗಿ ಒಂದು ಇಲಿನೂ ಆ ಹುಲಿ ಕೈಗೆ ಸಿಗದೆ ಆ ಇಲಿಯನ್ನು ಸೋಲಿಸಿ ಇನ್ನು ಇಲ್ಲಿ ಉಳಿದ್ರೆ ನಾನು ಸಾಯ್ತೀನಿ ಅಂತ ಇಲಿ ಭಯಗೊಂಡು ಆ ಹುಲಿ ಭಯಗೊಂಡು ಆ ಕಾಡನ್ನೇ ಬಿಟ್ಟು ಓಡಿ ಹೋಯ್ತಂತೆ ಅಂತ ಈ ಕಥೆಯನ್ನು ಅವ್ರು ಹೇಳ್ತಾರೆ. ಇದೊಂದು ಮೆಟಫರ್. ಅಂದರೆ ಭಾರತದಲ್ಲಿರ್ತಕ್ಕಂಥ ಬಡವರು, ದಲಿತರು, ಈ ಉಳ್ಳವರು, ಈ ಮೇಲ್ವರ್ಗದವರು ಅಥವಾ ಶೋಷಣೆ ಮಾಡ್ತಕ್ಕಂಥವ್ರು, ಬಂಡವಾಳಶಾಹಿಗಳು ಅಂತ ಏನಿದ್ದಾರೆ, ಶೋಷಣೆಗೆ ಒಳಗಾದವರು ಮತ್ತು ಶೋಷಣೆ ಮಾಡುವವರು, ಇವರು ವಿರುದ್ಧ, ಶೋಷಕರ ವಿರುದ್ಧ ಶೋಷಣೆಗೊಳಗಾದವರು ತಂತ್ರಗಾರಿಕೆ ಏನಿದೆ ಅದೇ ಈ ಜಾಗತೀಕರಣ ಅಂತ. ಆ ಜಾಗತೀಕರಣ ಪುಸ್ತಕದ ಒಂದು ಈ ಮೆಟಫರ್, ಈ ಕಥೆಯಲ್ಲಿ ಪ್ರಾರಂಭದ ಚಾಪ್ಟರ್ನಲ್ಲಿ ಅವ್ರು ಹೇಳ್ಕೊಳ್ತಾರೆ. ಪ್ರಾರಂಭದ ಪುಟಗಳಲ್ಲಿ ಇದನ್ನು ಹೇಳ್ಕೊಳ್ತಾರೆ. ನನಗೆ ಕತೆ ತುಂಬ ಇಷ್ಟ ಆಯಿತು. ಅದನ್ನೊಂದು ಸರಿ ನಾಟಕ ಮಾಡಲಿಕ್ಕೂ ಪ್ರಯತ್ನ ಮಾಡಿದ್ದೆ ನಾನು. ಇಲ್ಲಿ ಒಂದು ಹುಡುಗರಿಗೆ ಅದನ್ನು ಒಂದು ಸಣ್ಣ ನಾಟಕ ಟೈಪು ಮಾಡಿಸಿದ್ವಿ. ಆಮೇಲೆ ಮುಂದೆ ಆ ಪುಸ್ತಕದಲ್ಲಿ ಸುಮಾರು ಒಂದು 200-250 ಪುಸ್ತಕ ಯಾರಿಗೂ ಕೊಟ್ಟೆ ನಾನು. ಸ್ವಲ್ಪ ನೆನಪಿರ್ತಕ್ಕಂಥ ಒಂದು 20 ವರ್ಷದಲ್ಲಿ ನನಗೆ ಓದಿದಾಗ ಕೆಲವೊಂದು ಘಟನೆಗಳನ್ನು ಹೇಳಬೇಕು. ಆ ಪುಸ್ತಕ ನನಗೆ ಇನ್ನೂ ಇವತ್ತು ನೆನಪಿದೆ. ಅವ್ರ ಸಾಹಿತ್ಯ, ಕಾದಂಬರಿ, ಕಥೆ. ಬಟ್ ಫ್ಯಾಕ್ಟ್, ಆ ಪುಸ್ತಕದಲ್ಲಿ ಬರ್ತಕ್ಕಂಥ ಕೆಲವೊಂದು ನೆನಪಿರ್ತಕ್ಕಂಥ ಅಂಶಗಳು ಹೇಳಬೇಕಂದ್ರೆ ಇದೊಂದು ತುಂಬ ಇಂಪಾರ್ಟೆಂಟ್ ಕತೆ. ಆಮೇಲೆ ಇವತ್ತು ಬಡವರು, ದಲಿತರು ಅಂತ ಏನಿದ್ದಾರೆ, ಹೆಚ್ಚಿನ ಅಂಶ ಎಲ್ಲರೂ ಒಂದು ಸರಿಯಾದ ಒಂದು ತಾರತಮ್ಯ, ದೌರ್ಜನ್ಯ ಈ ಸಮಾಜದಲ್ಲಿ ಇರ್ತಕ್ಕಂಥ ಇದರಿಂದ ಅವರು ಒಳಗಿರ್ತಕ್ಕಂಥ ಏನು ಮ್ಯಾನ್ ಪವರ್ ಇದೆ, ಮಾನವ ಶಕ್ತಿ ಇವತ್ತು ಒಂದು ನಿರುದ್ದೇಶವಾಗಿದೆ. ಯಾವುದೇ ಉದ್ದೇಶಕ್ಕೆ ಅದು ಸರಿಯಾದ ಉದ್ದೇಶಕ್ಕೆ ಬಳಕೆ ಆಗ್ತಾ ಇಲ್ಲ ಅಂತ ಒಂದು ಕಡೆ ಓದಿದ ನೆನಪು. ಇನ್ನೊಂದು, ಅಪರಾಧ ಪ್ರಕರಣಗಳಲ್ಲಿ ಬಡವರೇ ಜಾಸ್ತಿ ಇರೋದು ಮತ್ತು ಜೈಲುಗಳಲ್ಲಿ ಇರ್ತಕ್ಕಂಥ ಕೈದಿಗಳ ಸಂಖ್ಯೆಯಲ್ಲಿ ಕೂಡ ಬಡವರದೇ ಸಂಖ್ಯೆಯಲ್ಲಿ ಜಾಸ್ತಿ ಇದೆ, ಅನುಕೂಲಸ್ಥರು ಯಾರು ಇಲ್ಲ ಅಂತ. ಇದು ಒಂದು. ಆ ಪುಸ್ತಕದಲ್ಲಿ ನನಗೆ ಕೆಲವೊಂದು ಘಟನೆಗಳು ತುಂಬ ಆವಾಗಲೂ ಶಾಕ್ ಆಗಿತ್ತು. ಅದು ಈ ಒಂದೆರಡು ಘಟನೆ. ಇದು ನನಗೆ ನೆನಪಿರ್ತಕ್ಕಂಥದ್ದು. ಸೊ ಅಂದರೆ ಇಲ್ಲಿರ್ತಕ್ಕಂಥ ಸಹಜೀವಿ ಏನಿದ್ದಾರೆ, ಅದು ಜಾತಿ ವ್ಯವಸ್ಥೆ ಇರ್ಬೋದು, ಬಡವ ಶ್ರೀಮಂತ ಇರ್ಬೋದು, ಎಲ್ಲಿರ್ಬೋದು, ನಾವು ಸರಿಯಾಗಿ ಅವ್ರನ್ನ ನಡೆಸ್ಕೊಳ್ಳೋದೇ ಇದ್ದಾರೆ. ಅದು ಸಮಾಜಕ್ಕೆ ಇನ್ನೊಂದು ರೀತಿಯಲ್ಲಿ ರಿವರ್ಸ್ ಆಗಿ ಅದಕ್ಕೆ ದುಷ್ಪರಿಣಾಮವನ್ನು ಬೀರ್ತದೆ. ಹೇಗೆ ಆ ಇಲಿಯ ಕಥೆಯಲ್ಲಿ ಹುಲಿಯನ್ನು ಸೋಲಿಸಲಿಕ್ಕೆ ಇಲಿಗಳು ತಂತ್ರಗಾರಿಕೆ ಮಾಡಿದ್ದವು, ಹಾಗೆ ಈ ಮಾಡರ್ನಿಟಿ, ಈ ಜಾಗತೀಕರಣ, ಈ ಆಧುನಿಕತೆ ಏನಿದೆ ಅದು ಒಂದು ತಂತ್ರಗಾರಿಕೆಯ ಭಾಗ ಅಂತ ಆ ಪುಸ್ತಕ ಹೇಳ್ತಾ ಇದೆ. ಅವರು ಕೂಡ ಹೇಳ್ತಾಯಿದ್ರು, ಈಗ ನಮ್ಮಲ್ಲಿ ಪರಿಸರದ ಬಗ್ಗೆ ಅಥವಾ ಈ ನಮ್ಮ ಸಂಸ್ಕೃತಿ, ನಮ್ಮ ಸ್ವಜ್ಞಾನ, ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ,
ಈಗ ಮೇಲ್ವರ್ಗದವರು ನಾವು ಕೆಲವೊಂದು ಹೇಳೋದನ್ನು ಕೇಳ್ತೀವಿ, ಇಲ್ಲ ಈಗ ಕೆಲವೊಂದು ನಮ್ಮಲ್ಲೇ ನಾವು ಸೆಲ್ಫ್ ಸಸ್ಟೈನ್ ಆಗಿ ಮಾಡಬೇಕು, ಯಾಕೆ ನಾವು ಮಷಿನರೀಸನ್ನು, ಮಾಡರ್ನಿಟಿಯನ್ನು, ಗ್ಲೋಬಲೈಸೇಷನ್ನ ಇನ್ವೈಟ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಆದರೆ ಆ ಅದು ಬೇಡ ಅಂತ ಹೇಳೋ ಒಂದು ನಮ್ಮ ಕ್ರಿಯೆಯಲ್ಲಿ ಎಲ್ಲರನ್ನೂ ನಾವು ಸೇರಿಸ್ಕೊಂಡು ಮಾಡ್ತಕ್ಕಂಥ ಯಾವುದೇ ಒಂದು ಕ್ರಿಯೆ ಅದು ಒಂದು ಆ್ಯಕ್ಷನ್ ಅಲ್ಲಿ ಆಗದೇ ಇರೋದಕ್ಕೆ ಈ ಥರದ ಗ್ಲೋಬಲೈಸೇಷನ್ ಮಾಡರ್ನಿಟಿ ಕಂಟ್ರಿಯಲ್ಲಿ, ಇಂಡಿಯಾದಲ್ಲಿ ಬಂದಿದೆ. ಮತ್ತು ಅದನ್ನು ಸುಮ್ಮನೆ ಬಾಯಿ ಮಾತಿನ ಮೂಲಕ ಅದೆಲ್ಲ ತಡೆಯೋಕ್ಕಾಗಲ್ಲ. ಅದಕ್ಕೆ ಒಂದು ಸರಿಯಾದ ಒಂದು ಸ್ಟೆಪ್ಪು ಏನಾದರೂ ಮಾಡಬೇಕು ಆಗಬೇಕು ಅಂತಕ್ಕಂಥ ಬೇಡಿಕೆ ಕೂಡ ಅಲ್ಲಿತ್ತು. ನಿಜ ಕೂಡ ಕೊನೆಗೆ ಕೆಲವೊಂದು ಬಲಪಂಥೀಯರು ಬಗ್ಗೆ ಗೋಣೇಶ್ವರು ಬೋಲ್ಡಾಗೆ ತುಂಬ ದೊಡ್ಡ ದೊಡ್ಡ ಸಾಹಿತಿಗಳ ಬಗ್ಗೆ ಅವರು ತಕರಾರು ಅಂತಕ್ಕಂಥ ಲೇಖನದಲ್ಲಿ ಬೋಲ್ಡಾಗೆ ಅವ್ರು ಬರ್ಕೊಂಡಿದ್ದಾರೆ. ಅದು ಏನಿಲ್ಲ, ಅದರಲ್ಲಿ ಇದಿಲ್ಲ. ಅವ್ರು ನೇರವಾಗಿ ಹೇಳ್ತಾಯಿದ್ರು, ಅವರು ನಮ್ಮ ಸಂಬಂಧ ಹಾಳಾಗ್ತದೆ, ರಿಲೇಷನ್ ಹಾಳಾಗ್ತದೆ, ಆ ಥರದ್ದು ಏನಿರಲಿಲ್ಲ. ಅವ್ರಿಗೆ ಏನು ಅನ್ನಿಸ್ತಿತ್ತು ನೇರವಾಗಿ ಎಂಥ ದೊಡ್ಡವರಿದ್ದರೂ ಹೇಳಿದ್ದಾರೆ, ಅದು ಇದೆ. ಮತ್ತು ದೊಡ್ಡ ದೊಡ್ಡ ಲೇಖಕರು, ದೊಡ್ಡ ದೊಡ್ಡ ಚಿಂತಕರು ನಮ್ಮಲ್ಲೇನು ಇವತ್ತಿದ್ದಾರೆ, ಹಿಂದೆ ಇದ್ದರು. ಅವರೆಲ್ಲ ನಮ್ಮದು ಸೆಲ್ಫ್ ಸಸ್ಟೈನಿಟಿ ಬಗ್ಗೆ, ಸೆಲ್ಫ್ ಸಫಿಷಿಯನ್ಸಿ ಬಗ್ಗೆ ಏನು ಚಿಂತನೆ ಇತ್ತು. ಒಂದು ಟೈಪು ರೈಟ್ ವಿಂಗ್ನವರು ಹೇಳೋದು ಮಾಡರ್ನಿಟಿ, ಗ್ಲೋಬಲೈಸೇಷನ್ನು ಎಲ್ಲ ಬೇಡ ಹಾಗೆ ಅಂತ ಹೇಳೋದು. ಬಟ್ ಈಗ ಅದೆಲ್ಲ ಬಂದಿದ್ದು ಒಂದು ತಂತ್ರಗಾರಿಕೆ, ಬಡವರಿಗೆ, ದಲಿತರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಏನಾದರೂ ಸಿಕ್ಕಿದ್ದು ಈ ಸಿಸ್ಟಮ್ನಲ್ಲೇ ಬಿಟ್ಟರೆ ಟ್ರೆಡಿಷ್ನಲ್ ನಮ್ಮ ಸಾಂಪ್ರದಾಯಿಕ ಆಲೋಚನೆಯ ಭಾರತದಲ್ಲಿ ಆ ಥರದ್ದು ಏನೂ ಇರಲಿಲ್ಲ. ತುಂಬ ಕಠೋರವಾದ, ಕಷ್ಟಕರವಾದ ಪರಿಸ್ಥಿತಿನೇ ಇತ್ತು ಅಂತ ಅವ್ರು ಹೇಳ್ತಾರೆ. ಮತ್ತು ಅದು ಸತ್ಯ ಕೂಡ. ಕರೋನಾ ಟೈಮಲ್ಲಿ ನಾಗೇಶ್ ಹೆಗಡೆ ಸರ್ ಒಂದು ಫೇಸ್ಬುಕ್ಕಲ್ಲಿ ಒಂದು ಆರ್ಟಿಕಲ್ ಬರೆದಿದ್ರು. ಅದಕ್ಕೆ ವ್ಯಾಕ್ಸಿನ್ ಹೆಂಗೆ ತಯಾರಾಗ್ತದೆ. ನಾಗೇಶ್ ಹೆಗಡೆ ಸಾಹೇಬರು ಅವರು IIT ಅನ್ನೋ ವಿಜ್ಞಾನದ ಬಗ್ಗೆ ಭಾಳ ಅಧಿಕಾರಯುತವಾಗಿ ಮಾತಾಡಬಲ್ಲಂಥ ಹಿರಿಯರು, ಪರಿಸರ ಹೋರಾಟಗಾರರು, ಬರಹಗಾರರು ಸಹ. ಸೊ ಅವರು ಒಂದು ಆ ಥರದ್ದು ಆರ್ಟಿಕಲ್ ಹಾಕಿದ್ರು. ಅದರಲ್ಲಿ ಅವ್ರು ಮೋಗಳಿಯವರು ಏನು ಒಂದು ವರ್ಡ್ ಅದಕ್ಕೆ ರಿಪ್ಲೈ ಬರೆದ್ರು, ಏನು ನಿಮ್ಮಿಂದ ಇಂಥದ್ದೊಂದು ಬರಹದ ನಿರೀಕ್ಷೆ ಇತ್ತು ಅಂತ. ಅಂದರೆ ಇಲ್ಲಿರ್ತಕ್ಕಂಥ ದಲಿತರನ್ನ, ಬಡವರನ್ನ ಸೇರಿಸ್ಕೊಂಡು ಗಾಂಧೀಜಿ ಹೇಳಿದ್ರಲ್ಲ, ಗ್ರಾಮ ಸ್ವರಾಜು, ಹಿಂದ್ ಸ್ವರಾಜು, ಸೆಲ್ಫ್ ಸಸ್ಟೈನಿಟಿ, ವಿಕೇಂದ್ರೀಕರಣ, ಸ್ವಪರಿಪೂರ್ಣತೆ, ಇಂಥವೆಲ್ಲ ಆಲೋಚನೆಗಳು ಅವು ಎಲ್ಲ ಜಾತಿ, ಧರ್ಮ, ಬಡವರು, ಶ್ರೀಮಂತರು ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಪ್ರಾಕ್ಟಿಕಲಾಗಿ ಅಲ್ಲಿ ಕೆಲಸ ಏನಾರ ಆದರೆ ಆ ಆಡೋ ಮಾತಿಗೆ, ಮಾಡೋ ಕೆಲಸಕ್ಕೆ, ನಡೆಯೋದಕ್ಕೆ, ನುಡಿಯೋದಕ್ಕೆ ಒಂದು ತಾಳ ಆಗ್ತದೆ. ಇಲ್ಲಾಂದರೆ ಅಲ್ಲಿ ಜಾತಿ, ಧರ್ಮ, ಬಡವ, ಶ್ರೀಮಂತ ಇಂಥ ಭೇದಗಳಿದ್ದು ಬಿಟ್ಟರೆ ನಾವು ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಬರೆದ್ರು, ಎಷ್ಟು ಓದಿದ್ರು ಏನೂ ಉಪಯೋಗಿಲ್ಲ ಅನ್ನೋ ಥರದ್ದು ಒಂದು ಅವ್ರದ್ದು ನಿಲುವಿತ್ತು. ಮತ್ತು ಅದು ಸತ್ಯವಾಗಲು ಕೂಡ. ಯಾಕೆಂದರೆ ತುಂಬ ಈಗ ಕಾಂಪ್ರಮೈಸ್ ಆಗ್ತಕ್ಕಂಥ ನಾವು ಬಡವರನ್ನು, ದಲಿತರನ್ನು ಎಲ್ಲರನ್ನು ನೋಡ್ತೀವಿ. ಅವ್ರು ಕಾಂಪ್ರಮೈಸ್ ಆಗ್ತಾಯಿರಲಿಲ್ಲ. ಬಹುಶಃ ಒಂದು ಸರಿ ನನಗೆ ಹೇಳಿದ್ರು ಅವರು ಮಾತಾಡ್ತಾ, ಇಲ್ಲ ನಮಗೆಲ್ಲ ನಾವು ಸೆಟ್ಲಾಗಿವಿ, ನನ್ನ ಸರ್ ನಿಮ್ಮ ಕತೆ ಓದಿದೆ ಅಂತ ಅವ್ರಿಗೆ ಹೇಳಿದೆ. ಎಲ್ಲದ್ರದ್ದು ಹೆಸರು ಹೇಳಿದೆ. ನೋಡಿರಿ, ಒಂದನೇದು ಕತೆ ಇದು ಗೂಗಲ್ ಕತೆ. ಹೀಗೆ ಅಲ್ಲಿ ಆ ಅಳು ಈಗಲು ಅಂತ ಒಂದು ಕತೆ ಇತ್ತು. ಅವರೇ ಹೇಳಿದ್ರು, ನೋಡಿ ಇವರೇ ಪ್ರಭುವರೇ, ಅಲ್ಲಿ ಆ ಅಳು ಈಗಲು ಅಂತ ಕತೆ ಇದೆಯಲ್ಲ, ನಾ ಯೂನಿವರ್ಸಿಟಿಯಾಗಿ ಕುಂತೀವಿ, 1 ಲಕ್ಷ ಸಂಬಳ ತೊಗೊಂಡು ಆರಾಮಾಗಿದ್ದೀವಿ, ಅಲ್ಲಿ ಆ ಅಳು ಇನ್ನೂ ನಡೀತಾನೆ ಇದೆ, ಅಲ್ಲಿ ಅದು ನಿಲ್ಲಿಸೋರು ಯಾರು ಅಂತ ಕೇಳಿದರು. ಸೊ ಅದೆಲ್ಲ ಸತ್ಯನೇ. ಈಗ ಅವರು ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಬಹುಶಃ ಅವರು ಒಂದು ಹಂತಕ್ಕೆ ಸೆಟ್ಲ್ ಆಗಿದ್ದರು, ಬೇರೆಗೆ ಬರ್ತಾಯಿದ್ರು, ಕಾಲೇಜ್ ಇದು ಯೂನಿವರ್ಸಿಟಿಗೆ ಪಾಠ ಮಾಡ್ತಿದ್ರು, ಅವರು ಇತ್ತು, ಅವರೆಲ್ಲ ಒಂಥರ ಇದ್ದರು. ಬಟ್ ಅವ್ರು ಮತ್ತು ಯಾರಿಗೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಎದುರಿನವ್ರು ಯಾರು ಬಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾಯಿದ್ರು. ಬಟ್ ಒಳ್ಳೆ ತುಂಬ ತಾಯಿ ಹೃದಯದ ಮನುಷ್ಯ, ಹಾಗೇನಿಲ್ಲ. ಬಟ್ ಆಲೋಚನೆ ಲೆವೆಲಲ್ಲಿ ಅವ್ರಿಗೇನಾದ್ರು ತಪ್ಪು ಅಂತ ಅನಿಸಿದರೆ ಅದನ್ನು ಖಂಡಿಸ್ತಾಯಿದ್ರು. ಅವರು ನನಗೆ ಗೊತ್ತಿದ್ದಂಗೆ ಅವ್ರು ಬರೆದಿದ್ದು ಅನಂತಮೂರ್ತಿ, ಗಿರೀಶ್ ಕಾರ್ನಾಡು, ಕಂಬಾರು, ಅಡಿಗರು, ದೊಡ್ಡ ದೊಡ್ಡ ಲೇಖಕರ ಬಗ್ಗೆಯೂ ಕೂಡ ಅವರು ತುಂಬ ಬೋಲ್ಡಾಗಿ ತಮ್ಮ ಅನಿಸಿಕೆಯನ್ನು ಬಹಿರಂಗವಾಗಿ ಬರ್ಕೊಂಡಿದ್ದಾರೆ. ಹೇಳೋದಲ್ಲ, ಬರೆದಿದ್ದಾರೆ ಅವರು. ಶಿವರಾಮ್ ಕಾರಂತರ ಬಗ್ಗೆ ನಾನು ಬರೆದಿದ್ದನ್ನು ನೋಡಿದೆ, ಮರಳಿ ಮಣಿ ಅಂತ ಕಾದಂಬರಿ, ನಾವೆಲ್ಲ ಒಪ್ಕೋತೀವಿ. ಅದ್ರ ಬಗ್ಗೆನೇ ಕೆಲವೊಂದು ಪ್ರಶ್ನೆ, ಪೂತಿನ, ದೊಡ್ಡ ದೊಡ್ಡ ಸಾಹಿತ್ಯಗಳ ಬಗ್ಗೆನೂ ಕೂಡ ಬರೆದಿದ್ದಾರೆ. ಬಟ್ ಇಲ್ಲ, ಬರಿಬಾರ್ದು ಅಂತ ಏನಿಲ್ಲ. ಅವ್ರ ಅಭಿಪ್ರಾಯ ಏನಂದರೆ, ಒಂದು ವರ್ಗದ, ಒಂದು
ಏನು ಎಲ್ಲರನ್ನೂ ಒಳಗೊಳ್ಳುವಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಳೋದು ಬೇರೆ, ಏನಾದರೂ ಕ್ರಿಯೆ ಅಲ್ಲಿ ಆಗಬೇಕು ಅಂತಕ್ಕಂಥ ಒತ್ತಾಯ ಅವರಲ್ಲಿತ್ತು. ಬಹುಶಃ ಅದೇ ಕಾರಣಕ್ಕೆ ಇರ್ಬೋದು ಅವರು ನಮಗೊಂದು ಪ್ರಜಾವಾಣಿ ಪೇಪರಲ್ಲಿ ಒಂದು ಈ ವಿಜ್ಞಾನ ಎಲ್ಲ ಕೆಟ್ಟದ್ದು ಹಾಗೆ ಹೇಗೆ ಅಂತ ಒಂದು ರೈಟ್ ವಿಂಗಲ್ಲಿ ಅಭಿಪ್ರಾಯ ಇದೆ. ರೈಟ್ ವಿಂಗೆಲ್ಲ ನಾವೆಲ್ಲನೂ ಕೂಡ ಶಾಲೆಯಲ್ಲೇ ಓದಿದ್ದು, ಎಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಓದಿ. ಅವ್ರು ರೈಟ್ ವಿಂಗ್ ಅಂತ ಹೇಳೋಕ್ಕಾಗಲ್ಲ, ಅವರೆಲ್ಲ ಒಳ್ಳೆಯ ಸಾಹಿತಿಗಳು, ಒಳ್ಳೆ ವಿಚಾರವಂತರು. ಅಲ್ಲಿ ವಿಜ್ಞಾನದಿಂದ ಕೆಟ್ಟದಾಗ್ತಾ ಇದೆ, ವಿಜ್ಞಾನ ಎಲ್ಲ ಹಾಳು ಮಾಡ್ತಾಯಿದೆ, ಸೆಲ್ಫ್ ಸಸ್ಟೆನಿಟಿ ಹಾಳು ಮಾಡ್ತಾಯಿದೆ, ದುರಾಸೆ ಹೆಚ್ಚು ಮಾಡ್ತಾಯಿದೆ ಅಂತ ಅದು ಸರಿ. ವಿಜ್ಞಾನದಿಂದಲೇ ಬಡವರಿಗೆ ದಲಿತರಿಗೆ ಒಂದಷ್ಟು ಏನೋ ಸಹಾಯ ಆಯಿತು, ಒಂದು ಸ್ವಲ್ಪ ಅವಕಾಶಗಳು ಸಿಕ್ತು ಅಂತಕ್ಕಂಥದ್ದೊಂದು. ಬಟ್ ವಿಜ್ಞಾನನೂ ಏನು ಹಂಗೆ ತೊಂದರೆ ಮಾಡಲ್ಲ. ನಾವು ಮನುಷ್ಯರು ನೈತಿಕವಾಗಿ ಸರಿಯಾಗಿದ್ದರೆ ವಿಜ್ಞಾನನೂ ಕೂಡ ನಮಗೆ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥ ಅಭಿಪ್ರಾಯನೂ ಕೂಡ ಇತ್ತು. ಅದು ಸತ್ಯ ಕೂಡ. ಅದ್ರ ಬಗ್ಗೆ ಒಂದು ಲೇಖನ ಬರೆಯೋಕ್ಕೆ ಅವರು ಪ್ರಜಾವಾಣಿಯಲ್ಲಿ ಕರೆ ಕೊಟ್ಟಿದ್ದರು. ನಾನು ಬರೆದೆ, ವಿಜ್ಞಾನ ತಂತ್ರಜ್ಞಾನ ವರವೋ ಶಾಪೋ ಅಂತ ಒಂದು ಆರ್ಟಿಕಲ್ ಕೊಟ್ಟು, ಇದಕ್ಕೆ ನೀವು ಎಕ್ಸ್ಪ್ಲನೇಷನ್ ಬರೀರಿ, ನಾವು ಬಹುಮಾನ ಕೊಡ್ತೀವಿ ಮತ್ತು ಇದನ್ನು ಪ್ರಿಂಟ್ ಹಾಕ್ತೀವಿ ಅಂತ ಹೇಳಿದ್ರು. ನಾನು ಬರೆದು ಕಳಿಸಿದ್ದೆ. ವಿಜ್ಞಾನ ತಂತ್ರಜ್ಞಾನ ಅದೇನು ಶಾಪ ಅಲ್ಲ, ಅದು ವರನೇ. ಮನುಷ್ಯ ಮಾರಲಾಗಿ ಮನುಷ್ಯ ನೈತಿಕವಾಗಿ ಸರಿ ಇದ್ದರೆ ಏನು ತೊಂದರೆ ಇಲ್ಲ. ಅದು ಪರಂಪರೆ ಆದರೂ ಸರಿ, ವೈಜ್ಞಾನವಾದರೂ ಸರಿ, ನಮಗೆ ಅದರಿಂದ ಏನು ತೊಂದರೆ ಆಗಲ್ಲ, ಅದು ನ್ಯಾಯನೇ ಇರ್ತದೆ. ಬಟ್ ಪರಂಪರೆನೇ ಬೇಕು, ವಿಜ್ಞಾನನೇ ಬೇಕು ಅಂತ ಏನಿಲ್ಲ. ಮನುಷ್ಯ ಸರಿಯಾಗಿ ನೈತಿಕನಾಗಿ ಸ್ಪಂದನಶೀಲನಾಗಿ ಎಲ್ಲರ ಬಗ್ಗೆ ಕರುಣೆ, ಎಲ್ಲರೂ ನನ್ನಂತೆ ಅಂತ ತಿಳ್ಕೊಂಡು ಬಿಟ್ಟರೆ ಅಲ್ಲಿ ಅಂಥದ್ದೇನಾಗಲ್ಲ. ಗಾಂಧೀಜಿ ಅದನ್ನೇ ಹೇಳಿದ್ದು, ನಿಮ್ಮ ಹಳೆಯ ನ್ಯಾಯದ ಬುನಾದಿ ಅಂತ ಹೇಳಿದ್ರು. ಅವರು ಸಾಂಪ್ರದಾಯಿಕ ಲೀಡರ್ ಅಂತ ಹೇಳೋರು ಇದ್ದಾರೆ. ಅದು ಒಂಥರ ಗಾಂಧಿಯನ್ ಸೋಷಿಯಲಿಸಮ್. ಬಟ್ ಮಾಡರ್ನ್ ಇಂಡಿಯನು ಇರ್ಬೋದು. ಎಲ್ಲರೂ ನಮ್ಮೂರು ಅಂತ ತಿಳ್ಕೊಂಡು ನಾವು ಎಲ್ಲರ ಜೊತೆ ವರ್ತನೆ ಮಾಡಿದರೆ ಅಲ್ಲಿ ಯಾವ ಅನ್ಯಾಯಕ್ಕೆ ಅವಕಾಶನೇ ಇರಲ್ಲ. ಅದನ್ನೇ ಮೊಘಲಿ ಸಾಹೇಬರು ಹೇಳಿದರು. ಹೇಳೋದಲ್ಲ, ಅದನ್ನು ತುಂಬ ಉಗ್ರವಾಗಿ ಬರ್ಕೊಂಡ್ರು. ಆಮೇಲೆ ಕೊನೆಗೆ ಹೋದ ವರ್ಷ ರಂಗಾಯಣದಲ್ಲಿ ಅವರೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಒಂದು ಭಾಷಣ ಮಾಡಿದರು. ಯಾವುದು ಈ ತಾರತಮ್ಯದ ಬಗ್ಗೆ ತುಂಬ ಒಂದು ಮೆಟಫರಿಕ್ ಆಗಿರ್ತಕ್ಕಂಥ ಒಂದು ಭಾಷಣ. ಅಂದ್ರೇನು, ಈ ಶೋಷಣೆ ಮತ್ತು ಶೋಷಕರದು ಹೆಂಗೆ ಸಂಬಂಧ ಇದೆ ಅಂತ ಹೇಳ್ತಾ ನಾನು ನೋಡಿದೆ. ಅಲ್ಲಿ ಒಂದು ಕೋಲ್ ತೊಗೊಂಡು ಹೊಡಿತಾ ಇರ್ತಕ್ಕಂಥ ಒಂದು ವರ್ಗ ಇದೆ, ಅವ್ರು ಹೊಡೆಸ್ಕೊಳ್ಳೋಕ್ಕೆ ಅಂತ ಒಂದು ವರ್ಗ ಇದೆ. ಅದು ಹೊಡೆಸ್ಕೊಳ್ಳೋನಿಗೆ ಗೊತ್ತಿಲ್ಲ, ಹೊಡೆಯೋನಿಗೆ ಗೊತ್ತಿಲ್ಲ, ಯಾಕೆ ಹೊಡಿತಾ ಇದ್ದೀನಿ, ಯಾಕೆ ಹೊಡೆಸ್ಕೊಳ್ತಾ ಇದ್ದೀನಿ. ಬಟ್ ಸಾವಿರಾರು ವರ್ಷಗಳಿಂದ ನಡೀತಾನೆ ಇದೆ. ಅವನು ಆಯಾಸ ಆದಾಗ ಬಿಡ್ತಾನೆ, ಮತ್ತೊಬ್ಬನ ಹೊಡಿತಾನೆ. ಇವನಿಗೆ ಆಯಾಸ ಆದಾಗ ಇವನು ಹೋಗ್ತಾನೆ, ಮತ್ತೊಬ್ಬನು ಬಂದು ಹೊಡೆಸ್ಕೊಳ್ತಾನೆ. ನಡೀತಾನೆ ಇದೆ ಅಂತ ಒಂದು ಆ ಥರದ್ದು ಮತ್ತೊಂದು ಕತೆ, ಅಂದರೆ ಕತೆ ಅಲ್ಲ, ಒಂದು ಉದಾಹರಣೆ ಅನ್ನೋರು ಹೇಳಿದರು. ನನಗೆ ತುಂಬ ಬೇಸರ ಆಯಿತು. ಮತ್ತು ಅದೇ ಅವರು ಇದಾಯಿತು. ಬಟ್ ಅವರು ಈ ಎಲ್ಲ ಘಟನೆಗಳಿಂದ ನಾವು ಒಂದು ಅರ್ಥ ಮಾಡ್ಕೋಬೇಕು, ಆಧುನಿಕತೆ, ಜಾಗತೀಕರಣ ಇವೆಲ್ಲ ಹೋಗಬೇಕಂದ್ರೆ ಅದಕ್ಕೆ ಎಲ್ಲರೂ ಯಾವುದಾದ್ರೂ ಒಂದು ಬೋಲ್ಡ್ ಆದ ಕ್ರಮವನ್ನು ನಾವು ತಗೋಬೇಕು. ಅದು ಕೊನೆಗೆ ಅನಂತಮೂರ್ತಿ ಸಾಹೇಬರ ಒಂದು ಸ್ಟೇಟ್ಮೆಂಟ್ ನಾನು ಯೂನಿವರ್ಸಿಟಿಲಿ, ಅಲ್ಲೇ ಕನ್ನಡ ಯೂನಿವರ್ಸಿಟಿಲೇ ಎಲ್ಲೋ ಓದಿದ್ದು. ಅದನ್ನು